ನೀವೇನಾದರೂ ಪೇಟಿಎಮ್ ಬಿಸ್ನೆಸ್ ಅಪ್ಲಿಕೇಶನ್ ಹಾಗೂ ಪೇಟಿಎಮ್ ವ್ಯಾಲೆಟ್ ಅಥವಾ ಪೇಟಿಎಮ್ ಬ್ಯಾಂಕ್ ಏನಾದರೂ ಯೂಸ್ ಮಾಡ್ತಿದ್ರೆ ಖಂಡಿತ ಈ ಒಂದು ಕ್ಷಣದಲ್ಲೇ ಆ ಒಂದು ಎಲ್ಲ ಸರ್ವಿಸಸ್ನು ನೀವು ಸ್ಟಾಪ್ ಮಾಡಿ. ಯಾಕೆ ಅಂತ ರೀಸನ್ಸು ನಾನು ಕೊಡ್ತೀನಿ ಈ ವಿಡಿಯೋದಲ್ಲಿ. ಏನಾಗಿದೆಯಪ್ಪ ಅಂದರೆ, ಈ ಒಂದು ಪೇಟಿಎಮ್ ವ್ಯಾಲೆಟ್ ಅಥವಾ ಬ್ಯಾಂಕ್ ಅಪ್ಲಿಕೇಶನ್ ಮೇಲೆ ಒಂದು RBI ಗೈಡ್ಲೈನ್ಸ್ ಅನ್ನೋದು ಬಿಟ್ಟಿದೆ. ಈ ಒಂದು ಪೇಟಿಎಮ್ ಅಪ್ಲಿಕೇಶನ್ಸನ್ನು ಇನ್ನು ಮುಂಚೆ ಯಾವುದೇ ರೀತಿಯಾದಂತಹ ದುಡ್ಡನ್ನು ತಗೊಳ್ಳೋದು ಅಥವಾ ಕೊಡೋದು ಅಥವಾ ಹೊಸ ಕಸ್ಟಮರ್ಗಳಿಗೆ ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡೋದು ನಿರ್ಬಂಧಿಸಿದೆ RBI. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಈ ಒಂದು ಪೇಟಿಎಮ್ಮು 20,000 ಕೋಟಿ ಸ್ಕ್ಯಾಮ್ ಯಾವ ರೀತಿ ಮಾಡ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಫುಲ್ ಪ್ಲೆಜ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಸ್ನೇಹಿತರಿಗೆ ಯಾರಿಗೆಲ್ಲ ಪೇಟಿಎಮ್ ಅಕೌಂಟ್ ಇದೆ ಅಥವಾ ಯಾರೆಲ್ಲ ಪೇಟಿಎಮ್ ಮುಖಾಂತರ ಬಿಸ್ನೆಸ್ ಅಪ್ಲಿಕೇಶನ್ ಮುಖಾಂತರ ಬಿಸ್ನೆಸ್ ಮಾಡ್ತಿದ್ದಾರೆ, ಸೊ ಅವರ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಕಿಶೋರ್, ವೆಲ್ಕಮ್ ಟು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಇನ್ನು ಮುಂಚೆ ಯಾವುದೇ ರೀತಿಯಾದಂತಹ ಪೇಟಿಎಮ್ ಅಪ್ಲಿಕೇಶನ್ಗಳು ವರ್ಕ್ ಆಗೋದಿಲ್ಲ. ಹೌದು, ನೀವು ಕೇಳಿದ್ದು ನಿಜ. ಇದಕ್ಕೆ ರೀಸನ್ಸನ್ನು ನಾನು ಕೊಡ್ತೀನಿ ನೋಡಿ. RBI ಈ ರೀಸೆಂಟಾಗಿ ಜನವರಿ 31ನೇ ತಾರೀಕು ಈ ಒಂದು ಪೇಟಿಎಮ್ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಹಾಕಿದೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ಇವರು KYC ಅಂತ ಏನಿದೆ, ನೋ ಯುವರ್ ಕಸ್ಟಮರ್ ಅಂತ, ಈ ಒಂದು ಗೈಡ್ಲೈನ್ಸನ್ನು ಅಥವಾ RBI ಬ್ಯಾಂಕಿಂಗ್ ಗೈಡ್ಲೈನ್ಸನ್ನು ಇವರು ಮಿತಿ ಮೀರಿ ಈ ಒಂದು ಕಸ್ಟಮರ್ ಡೇಟಾನ ಲೀಕ್ ಮಾಡಿದ್ದಾರೆ. ಅಥವಾ ಈ ಒಂದು ಕಸ್ಟಮರ್ ಡೇಟಾನ ಆ್ಯಂಟ್ ಗ್ರೂಪ್, ಏನಪ್ಪ ಅಂದರೆ ಆ್ಯಂಟ್ ಗ್ರೂಪ್ ಅನ್ನೋದು ಒಂದು ಅಲಿಬಾಬಾ ಕಂಪನಿ. ಅಂದರೆ ಅದಕ್ಕೆ ಫೌಂಡರ್ ಬಂದುಬಿಟ್ಟು ಜಾಕ್ ಮಾ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ಒಂದು ಕಂಪನಿಗೆ ಇವರು ಡೇಟಾನ ಕಳಿಸ್ಕೊಟ್ಟಿದ್ದಾರೆ. ಏನಕ್ಕಪ್ಪ ಇವ್ರು ಇಲ್ಲಿಂದ ಅಲ್ಲಿ ಕಳಿಸಿದ್ರು ಡೇಟಾ ಅಂತ ನೀವು ಕೇಳ್ಬೋದು. ಈ ಒಂದು ವಿಚಾರ ಹೆಂಗೆ ನಮ್ಗೆ ಗೊತ್ತಾಯ್ತಂದರೆ, ಸೊ ಇವರ ಒಂದು ಶೇರ್ ಪ್ಯಾಟ್ರನ್ ನೋಡಿದ್ರೆ ಅಥವಾ ಪೇಟಿಎಮ್ ಕಂಪನಿಯ ಒಂದು ಇನ್ವೆಸ್ಟರ್ಸ್ ಯಾರು ಅಂತ ನಾವು ತೆಗೆದು ನೋಡಿದ್ರೆ, ಈ ಒಂದು ಇನ್ವೆಸ್ಟರ್ಸ್ ಗ್ರೂಪ್ನಲ್ಲಿ ಮೊದಲಿಗೆ ಬರೋದು ಸಾಫ್ಟ್ ಬ್ಯಾಂಕ್ ಬರುತ್ತೆ. ಅದರ ಜೊತೆಗೆ ಈ ಒಂದು ಆ್ಯಂಟ್ ಗ್ರೂಪು ಸಹ ಬರುತ್ತೆ. ಈ ಒಂದು ಆ್ಯಂಟ್ ಗ್ರೂಪ್ಗೆ ನಮ್ಮ ಪೇಟಿಎಮ್ನಲ್ಲಿ 10% ಸ್ಟೇಕ್ ಇದೆ. ಈ ಸ್ಟೇಕ್ ಇರುವ ಕಾರಣದಿಂದ ನಮ್ಮ ಒಂದು ಪೇಟಿಎಮ್ ಬ್ಯಾಂಕ್ ಅಪ್ಲಿಕೇಶನ್ ಏನಿದೆ ಇದರಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಸ್ಟಮರ್ಸ್ ಬಂದುಬಿಟ್ಟು 30ರಿಂದ 35 ಕೋಟಿ ಜನ ನಮ್ಮ ಭಾರತೀಯರು ಈ ಒಂದು ಪೇಟಿಎಮ್ ಮುಖಾಂತರ ರಿಜಿಸ್ಟರ್ ಆಗಿದ್ದಾರೆ. ಇವರ ಡೇಟಾನ ತಗೊಂಡು ಹೋಗ್ಬಿಟ್ಟು ನಮ್ಮ ಒಂದು ಭಾರತೀಯ ಕಂಪನಿ ಆ ಒಂದು ಆ್ಯಂಟ್ ಕಂಪನಿಗೆ ಶೇರ್ ಮಾಡಿದೆ, ಡೇಟಾನ ಶೇರ್ ಮಾಡಿದೆ. ಆ ಶೇರ್ ಮಾಡಿದಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಒಂದು ನಮ್ಮ ಒಂದು ಡೀಟೇಲ್ಸ್ ಏನಿದೆ, ಪ್ಯಾನ್ ಕಾರ್ಡ್ ಡೀಟೇಲ್ಸು, ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ತಗೊಂಡವರು 1000 ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಮಾಡಿದ್ದಾರೆ. ನಮ್ಮ ಒಂದು ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಪ್ಯಾನ್ ಕಾರ್ಡ್ನ ತಗೊಂಡು ಮೋರ್ ದೆನ್ 1000 ಪೀಪಲ್ಸ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿ ಮನಿ ಲಾಂಡ್ರಿಂಗ್ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ದಾರೆ. ಏನಪ್ಪ ಈ ಒಂದು ಮನಿ ಲಾಂಡ್ರಿಂಗ್ ಅಂದರೆ, ಇದೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ. ಯಾರಿಗೆ ಗೊತ್ತಿಲ್ದಿರ ಅಂದರೆ ಬ್ಯಾಂಕಿಗೆ ಅಥವಾ ಸಿಸ್ಟಮ್ ಗೌರ್ಮೆಂಟ್ಗೆ ಕಣ್ ತಪ್ಪಿಸ್ಬಿಟ್ಟು ಮನಿನ ಶಿಫ್ಟ್ ಮಾಡೋದು ಅಂತಂದರೆ, ಅಂದರೆ ಮನಿ ಲಾಂಡ್ರಿಂಗ್ ಅಂದರೆ ಬೇಸಿಕ್ಕಾಗಿ ಇದನ್ನು ಹೇಳ್ಬೋದು. ಸೊ ಈ ರೀತಿಯಾದಂತಹ ಕೆಲಸಗಳಿಗೆ ಒಂದು ಮನಿ ಲಾಂಡ್ರಿಂಗ್ ಮುಖಾಂತರ ನಮ್ಮ ಡೇಟಾವನ್ನು ಇವರು ಪೇಟಿಎಮ್ ಮುಖಾಂತರ ಅವರಿಗೆ ಶೇರ್ ಮಾಡಿದ್ದಾರೆ. ಸೊ ಇದರಿಂದ ನಮ್ಮ RBI ಏನು ಮಾಡಿದೆ ಅಂದರೆ, ನೀವು ಸರಿಯಾದ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಿಲ್ಲ, ಅದೇ ರೀಸನ್ನಿಂದ ನಿಮ್ಮ ಮೇಲೆ ನಿರ್ಬಂಧಗಳನ್ನು ಹಾಕ್ತಿದ್ದೇವೆ ಅಂತ ಅವರು ನೋಟಿಸನ್ನು ರಿಲೀಸ್ ಮಾಡಿದ್ದಾರೆ. ಇದು ಜನವರಿ 31 ಆಗಿದೆ. ಈ ಒಂದು ಗೈಡ್ಲೈನ್ಸಲ್ಲಿ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಈ ಒಂದು ಗೈಡ್ಲೈನ್ಸ್ನಲ್ಲಿ ಮೊದಲಿಗೆ ಏನಿದೆಯಪ್ಪ ಅಂದರೆ, ಫೆಬ್ರವರಿ 29ನೇ ತಾರೀಕಿನ ನಂತರ ಯಾವುದೇ ರೀತಿಯಾದಂತಹ ಹೊಸ ಕಸ್ಟಮರ್ಗಳಿಗೆ ಇವರು ಅಕೌಂಟ್ ಕೊಡುವಂತಿಲ್ಲ. ಅಥವಾ ಯಾವ ರೀತಿ ಹೇಳ್ಬೋದು ಅಂದರೆ, ಯಾವುದೇ ಪೇಟಿಎಮ್ ಅಕೌಂಟ್ ಓಪನ್ ಮಾಡುವಂತಿಲ್ಲ ಇನ್ನು ಮುಂಚೆ ಇವರು. ಎರಡನೇ ನಿರ್ಬಂಧನೆ ಏನಪ್ಪ ಅಂದರೆ, ಈ ಒಂದು ಪೇಟಿಎಮ್ ಮುಖಾಂತರ ಯಾವುದೇ ರೀತಿಯಾದಂತಹ ಮನಿ ಟ್ರಾನ್ಸಾಕ್ಷನ್ಸ್ ಮಾಡೋಂಗಿಲ್ಲ ಅಥವಾ ಡೆಬಿಟ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ನ ಮಾಡಬಾರ್ದು ಎಂದು RBI ನಿರ್ಬಂಧನೆಯನ್ನು ವಿಧಿಸಿದೆ. ಇದರ ಮೀನಿಂಗ್ ಏನಪ್ಪ ಅಂದರೆ, ನಾವು ಯಾವುದೇ ರೀತಿಯಾದಂತಹ ಅಮೌಂಟ್ ಅನ್ನೋದು ಬೇರೆಯವರಿಗೆ ಶೇರ್ ಮಾಡೋಂಗಿಲ್ಲ ಅಥವಾ ಸೆಂಡ್ ಮಾಡೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು 1000 ರೂಪೀಸ್ ನನ್ನ ಫ್ರೆಂಡಿಗೆ ಕಳಿಸ್ಬೇಕು ಅಂದ್ಕೊಂಡಿರ್ತೀನಿ, ಪೇಟಿಎಮ್ ಮುಖಾಂತರ ನಾನು ಇನ್ನು ಮುಂಚೆ ಅದನ್ನು ಮಾಡೋಂಗಿಲ್ಲ ಫೆಬ್ರವರಿ 29 ಆದ ನಂತರ. ಅಥವಾ ಅವನ ಕಡೆಯಿಂದ ನಾನೊಂದು 10,000 ರಿಸೀವ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀನಿ, ಸೊ ಅವ್ನು ನನಗೆ ಸೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಜಸ್ಟ್ ಸಿಂಪಲ್ ಈ ರೀತಿ. ಇನ್ನು ಮೂರನೇ ನಿರ್ಬಂಧ ಏನಪ್ಪ ಅಂದರೆ, ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಇದೆ ಫೆಬ್ರವರಿ 29 ಒಳಗಡೆ ಅದನ್ನೆಲ್ಲ ಮುಗಿಸ್ಕೊಬಿಡ್ಬೇಕು. ಇನ್ ಕೇಸ್ ಏನಾದರೂ ಸೆಟ್ಲ್ಮೆಂಟ್ ಅಥವಾ ಈಗ ನಾವು ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಪೇಟಿಎಮ್ ಬಿಸ್ನೆಸ್ ಅಪ್ಲಿಕೇಶನ್ ಇದೆ, ಈ ಒಂದು ಪೇಟಿಎಮ್ ಅಪ್ಲಿಕೇಶನ್ ಬಿಸ್ನೆಸ್ ಮುಖಾಂತರ ನಾನು ಬಿಸ್ನೆಸ್ ಮಾಡ್ತಿರ್ತೀನಿ. ಅದಾದ ನಂತರ ನಾನು ಏನು ಮಾಡ್ತೀನಿ, ಎವ್ರಿ ಡೇ ನೈಟು ಸೆಟಲ್ಮೆಂಟ್ ಮಾಡ್ಕೊತೀನಿ. ಸೊ ಆ ಸೆಟಲ್ಮೆಂಟ್ ಮಾಡಿದಾಗ ಕೆಲವೊಂದು ಟೈಮ್ಸು ಪ್ರೊಸೆಸಿಂಗಲ್ಲಿ ಬಿದ್ದೋಗುತ್ತೆ. ಇಲ್ಲೇ ಬರುತ್ತೆ ಥರ್ಡ್ನೇ ನಿರ್ಬಂಧ.
ಏನಪ್ಪ ಈ ಒಂದು ಮೂರನೇ ನಿರ್ಬಂಧ ಅಂದರೆ, ಈ ಒಂದು ಪ್ರೊಸೆಸಿಂಗಲ್ಲಿ ಏನು ಅಮೌಂಟ್ ಬಿದ್ದಿರುತ್ತಲ್ಲ, ಈ ಒಂದು ಅಮೌಂಟನ್ನು ಮಾರ್ಚ್ 15 ಒಳಗಡೆ ಕಸ್ಟಮರ್ಸ್ಗೆ ಸೆಟಲ್ಮೆಂಟ್ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಅದಕ್ಕೆ ಬೇರೆ ರೀತಿಯಾದಂತಹ ಗೈಡ್ಲೈನ್ಸು ಅಥವಾ ಪೆನಾಲ್ಟಿ ಅನ್ನೋದು RBI ಅನ್ನೋದು ವಿಧಿಸುತ್ತೆ ಅಂತ ಪೇಟಿಎಮ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ 3 ನಿರ್ಬಂಧಗಳು ಮೇಯ್ನ್ ಆಗಿ ಇರುವಂಥದ್ದು. ಪೇಟಿಎಂ ಫೌಂಡರ್ ಆದಂತಹ ವಿಜಯ್ ಶಂಕರ್ ಶರ್ಮಾ ಅವರು ಇದ್ರ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಅವರು ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನಪ್ಪ ಒಂದು ಮಾಹಿತಿ ಅಂದರೆ, ಈ ಒಂದು ಪೇಟಿಎಂ ಸರ್ವಿಸಸ್ಸು ಬರೀ ಫೆಬ್ರವರಿ 29ಗೆ ಅಲ್ಲ, ಇನ್ನೂ ಮುಂಚೆನೂ ಕಂಟಿನ್ಯೂ ಆಗುತ್ತೆ. ನಾವು ಅದರ ರಿಲೇಟೆಡ್ ಆದಂತಹ ಒಂದು ನೆಗೋಷಿಯೇಷನ್ಸ್ ಮಾಡ್ತಿದ್ವಿ ಬೇರೆ ಒಂದು ಬ್ಯಾಂಕ್ಸ್ ಜೊತೆ. ಅವ್ರ ಜೊತೆ ಟೈಅಪ್ ಆಗಿ ನಾವು ನಮ್ಮ ಸರ್ವಿಸಸ್ನ ಕೊಡ್ತೀವಿ. ಪ್ರಸ್ತುತ RBI ನೀಡುವಂತಹ ಗೈಡ್ಲೈನ್ಸು ಪೇಟಿಎಮ್ಗೆ ವರ್ತಿಸುತ್ತೆ. ನಾವು ಬೇರೆ ಬ್ಯಾಂಕ್ಗಳ ಜೊತೆಗೆ ಟೈಅಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಇನ್ ಕೇಸ್ ಅದೇನೋ ಸಕ್ಸಸ್ ಆದರೆ ಪ್ರತಿಯೊಂದು ಸರ್ವಿಸಸ್ಸು ನಮ್ಮ ಒಂದು ಅಪ್ಲಿಕೇಶನಲ್ಲಿ ಮುಂದುವರಿಯುತ್ತೆ ಅಂತ ಹೇಳ್ಬಿಟ್ಟು ಇವರು ಈ ಒಂದು ಎಕ್ಸ್ ಖಾತೆಯಲ್ಲಿ ಅವರು ತಿಳಿಸ್ಕೊಟ್ಟಿದ್ದಾರೆ ಕಸ್ಟಮರ್ಸ್ಗೆ. ಸೊ ಈಗ ನಾವು ಈ ಒಂದು ಪೇಟಿಎಮ್ ಯಾವ ರೀತಿ 20,000 ಕೋಟಿ ಸ್ಕ್ಯಾಮ್ ಮಾಡ್ತು ಅಂತ ತಿಳಿಯೋಣ ಬನ್ನಿ. ಸೊ ಈ ಒಂದು ಪೇಟಿಎಮ್ ಸ್ಕ್ಯಾಮ್ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ನಿಮ್ಗೊಂದು ಸ್ವಲ್ಪ ಲಿಟಲ್ ಬಿಟ್ ಸ್ಟಾಕ್ ಮಾರ್ಕೆಟ್ ನಾಲೆಜ್ ಗೊತ್ತಿದ್ರೆ ಸಾಕು, ನಿಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಈ ಒಂದು ಪೇಟಿಎಮ್ ಅನ್ನೋದು 2021ರಲ್ಲಿ IPO ಮುಖಾಂತರ ಸ್ಟಾರ್ಟ್ ಆಯಿತು, ಅಂದರೆ ಲಿಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. NSE ಮತ್ತು BSEಯಲ್ಲಿ ಇದು ಲಿಸ್ಟ್ ಆಯಿತು. ಪ್ರೈಸ್ ಬ್ರ್ಯಾಂಡ್ ಬಂದುಬಿಟ್ಟು 1950 ರೂಪಾಯಿಗೆ ಈ ಒಂದು ಸ್ಟಾಕ್ ಅನ್ನೋದು ಲಿಸ್ಟ್ ಆಯಿತು. ಲಿಸ್ಟ್ ಆದಾದ ನಂತರ ಯಾವತ್ತೇ ಆಗಿರಲಿ ಇದರ ಒಂದು ಪ್ರೈಸ್ ಅನ್ನೋದು ಇನ್ಕ್ರೀಸೇ ಆಗಿರಲಿಲ್ಲ. ಯಾವುದೇ ರೀತಿಯಾದಂತಹ ರಿಟರ್ನ್ಸ್ ಅನ್ನೋದು ಇದು ಇನ್ವೆಸ್ಟರ್ಸ್ಗೆ ಅಥವಾ ರಿಟೇಲ್ ಇನ್ವೆಸ್ಟರ್ ಆಗಿರಲಿ, HNS ಆಗಿರಲಿ, ಯಾರಿಗೇ ಆಗಿರಲಿ ಈ ಒಂದು ಕಂಪನಿ ಮುಖಾಂತರ ಲಾಭ ಮಾಡಿದ್ದೇ ಇಲ್ಲ. 1950 ರೂಪಾಯಿಂದ ಲಿಸ್ಟ್ ಆಗಿ ಸತತವಾಗಿ ಕುಸಿತ ಬಂದು ಇದು 438 ರೂಪಾಯಿಲಿ ಕೂತಿದೆ. ಈಗ ನಾವು ಡಿಫ್ರೆನ್ಸ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರತಿ ಶೇರಿಗೆ 1,500 ರೂಪಾಯಿ ಲಾಸ್ ಆಗಿದೆ. ಬರೋಬ್ಬರಿ 1,500 ರೂಪಾಯಿ ಲಾಸು. $15 ಬಿಲಿಯನ್ ಕಂಪನಿ, ಬರೋಬ್ಬರಿ $15 ಬಿಲಿಯನ್ ಕಂಪನಿ ಈಗ ಬಂದು $4 ಬಿಲಿಯನ್ ಕಂಪನಿಯಾಗಿ ಉಳಿದಿದೆ. ನಿಮ್ಗೆ ಅರ್ಥ ಆಗಿರ್ಬೋದು, ಇಲ್ಲಿ $11 ಬಿಲಿಯನ್ ನಷ್ಟ ಉಂಟಾಗಿದೆ ಈ ಒಂದು ಕಂಪನಿಗೆ. IPO ಮುಖಾಂತರ ಬಂದು ಬರೋಬ್ಬರಿ 18,300 ಕೋಟಿ ರೂಪಾಯಿ ಅನ್ನೋದು ದೊಡ್ಡ ಅಮೌಂಟ್. ಅದು ಆ ಟೈಮಲ್ಲಿ ಲಿಸ್ಟಿಂಗ್ ಮಾಡಿ ಇಂಡಿಯಾದಲ್ಲಿ ಅತಿ ದೊಡ್ಡ ಲಿಸ್ಟಿಂಗ್ ಅಂತ ಅದು ಹೆಗ್ಗಳಿಕೆಗೆ ಕಾರಣವಾಯಿತು ಆ ಟೈಮ್ನಲ್ಲಿ 2021ರಲ್ಲಿ. ಅಂದಿನಿಂದಲೂ ಇಂದುವರೆಗೂ ಸಹ ಈ ಒಂದು ಪೇಟಿಎಮ್ನ ಪ್ರೈಸ್ ಅನ್ನೋದು ಕುಸಿತನೇ ಬಂತು. ಈಗ ರೀಸೆಂಟಾಗಿ ಈ ಒಂದು ನ್ಯೂಸ್ ತಿಳಿದಾದ ನಂತರ ಜನವರಿ 31ಗೆ ಈ ನ್ಯೂಸ್ ಅಂದರೆ ಈ ಒಂದು ಆರ್ಟಿಕಲ್ ಪಬ್ಲಿಷ್ ಆಯಿತು. ಇದಾದ ನಂತರ ಅಂದರೆ ಈ ಗೈಡ್ಲೈನ್ಸ್ ಬಂದಾದ ನಂತರ ಈ ಒಂದು ಷೇರಿನ ಬೆಲೆ ಪ್ರತಿ ದಿನಕ್ಕೆ 20% ಆ ಒಂದು ಪರಿಸ್ಥಿತಿಯಲ್ಲಿ ಬಂದು ಕೆಳಗೆ ಬಿತ್ತು. ಇದನ್ನು ನೋಡಿದಂತಹ NSE ಮತ್ತು BSE ಅವ್ರು ಏನು ಮಾಡಿದ್ರು ಅಂದರೆ, ಯಾವುದೇ ರೀತಿಯಾದಂತಹ ಒಂದು ಸ್ಟಾಕ್ಗೆ ಏನಾದರೂ ಪ್ರಾಬ್ಲಮ್ ಅಂದರೆ ಒಂದು ಲೋಯರ್ ಸರ್ಕ್ಯೂಟ್ ಪರ್ಸೆಂಟೇಜ್ ಅಂತ ಕೊಡ್ತಾರೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಶೇರು ಏನಾದರೂ ಪ್ರಾಬ್ಲಮ್ ಅಂದರೆ 20%ಗಿಂತ ಕೆಳಗಡೆ ಇಳಿಯಂಗಿಲ್ಲ. ಅಂದರೆ ಅದ್ರ ಕೆಳಗಡೆ ಯಾರೂ ಸೇಲಿಂಗ್ ಮಾಡೋಂಗಿಲ್ಲ, ಅದನ್ನು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ. 20% ಫಾಲ್ ಆಯಿತಾ, ಅಲ್ಲಿ ಸ್ಟಾಪ್ ಮಾಡು, ಆ ಒಂದು ಶೇರ್ನಲ್ಲಿ ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ಸ್ ಮಾಡೋಂಗಿಲ್ಲ. ಆ ರೀತಿ ಒಂದು ರೂಲ್ ಇದೆ. ಆ ಒಂದು ರೂಲ್ನು ಸಹ ಈ ಒಂದು ಪೇಟಿಎಮ್ಗೆ 10%ಗೆ ಮಾಡಿಕೊಟ್ರು BSE ಅವರು. ಯಾಕಂದರೆ ಇದ್ರ ಬರೋಬ್ಬರಿ 20% ಪರ್ ಡೇಗೆ ಫಾಲ್ ಆಗ್ತಿದ್ರೆ ಇನ್ವೆಸ್ಟರ್ಸು ತುಂಬಾ ನಷ್ಟ ಅನುಭವಿಸ್ತಾರೆ. ಅದಕ್ಕೆ ಈ 20%ನ ತೊಗೊಂಡೋಗಿ ಅವ್ರು 10% ಆಗಿ ಮಾಡಿದ್ರು. ಬಿಕಾಸ್ ಆಫ್ ಪೇಟಿಎಮ್ಗೋಸ್ಕರ, ಅಂದರೆ ಪರ್ಟಿಕ್ಯುಲರ್ಲಿ ಓನ್ಲಿ ಪೇಟಿಎಮ್ ಶೇರಿಂಗ್ ಮಾತ್ರ. ಈ ಒಂದು ಡಿಫ್ರೆನ್ಸ್ನ ನೀವು ನೋಡ್ಬೋದು. ಪ್ರತಿದಿನಕ್ಕೆ 20% ಮುಖಾಂತರ ಬರೀ ಈ ಒಂದು 5 ದಿನದಲ್ಲೇ, ಅಂದರೆ ಈ ಒಂದು 3 ಡೇಸ್, ಲಾಸ್ಟ್ 2 ಡೇಸ್ ಪ್ಲಸ್ ಇವತ್ತು ನಾವು ಕಂಪೇರ್ ಮಾಡಿದ್ರೆ 42% ಅನ್ನೋದು ಈ ಒಂದು ಸ್ಟಾಕ್ನಲ್ಲಿ ನಾವು ಇಳಿಕೆಯನ್ನು ಕಾಣ್ಬೋದು. ಆಯಿತಾ. ಈ ರೀತಿ ಈ ಒಂದು ಮಾರ್ಕೆಟ್ ಕ್ಯಾಪಿಟಲ್ನ ಇದು ಕಳ್ಕೊಂಡಿದೆ ಮಾರ್ಕೆಟ್ನಲ್ಲಿ. ಸೊ ಇಷ್ಟು ಅಮೌಂಟ್ ಅನ್ನೋದು ಲಾಸ್ ಮಾಡಿದೆ ಈ ಒಂದು ಪೇಟಿಎಮ್ ಕಂಪನಿ. ಸೊ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಈ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಕೊಡಿ ನೀವು, ಸರಿನಾ. ಈಗ ಇದೆಲ್ಲ ತಿಳಿದಾದ ನಂತರ ನನ್ನ ಒಂದು ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇಂತಹ ಒಂದು ಬಿಸ್ನೆಸ್ ಕೇಸ್ ಸ್ಟಡೀಸು, ಅದೇ ರೀತಿ ಮನಿ ರಿಲೇಟೆಡ್ ಸ್ಟಫು, ಸ್ಟಾರ್ಟಪ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಈಗ ತಾನೇ ಯೂಟ್ಯೂಬಲ್ಲಿ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಬಿಸ್ನೆಸ್ ರಿಲೇಟೆಡ್ ಕಂಟೆಂಟು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.